ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 161ನೇ ದಿನದ ಬ್ಲಾಗು. ನಿನ್ನೆ ಬ್ಲಾಗ್ಗೆ ತುಂಬ ಕಡಿಮೆ ವ್ಯೂ ಇದೆ. ಸೊ 159ನೇ ಬ್ಲಾಗು ನನಗೆ ತುಂಬಾ ಖುಷಿ ಕೊಡ್ತು. ಯಾಕಂದರೆ 300 ಚಿಲ್ಲರೆ ವ್ಯೂ ಬಂದಿದೆ. ನಿನ್ನೆ ಅಂತೂ ತುಂಬ ಚೆನ್ನಾಗಿ ಓಡ್ತು ವಿಡಿಯೋ. ಖುಷಿ ಆಯಿತು. 300+ ಅಂದರೆ ಒಂದೊಂದು ಟೈಮಲ್ಲಿ ಅದೇ ದೊಡ್ಡ ವಿಷಯ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ 20, 25, 30, 100, 80ಕ್ಕೆ ಕ್ಲೋಸ್ ಆಗ್ತಿರೋದು. ಇವಾಗ ಬಂದು 375ರಲ್ಲಿದೆ. ಸೊ ಹೀಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಏನು 300 ಬರೀ 300, 370 ತೋರಿಸ್ತಿದೆ. ಅದನ್ನು ಮುಂದಕ್ಕೆ ಜಾಸ್ತಿ ವ್ಯೂಸ್ ಆಗಲಿ ಅಂತ ನಾನು ಕೋರ್ಕೋತಾ ಇದ್ದೀನಿ. ದಯವಿಟ್ಟು ಸಣ್ಣ ಪುಟ್ಟ ಚೇಂಜಸ್ ಏನಾದರೂ ಇದ್ರೂ ತಿಳಿಸ್ಕೊಡಿ. ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಹಾಗೆ ನಿನ್ನೆ ವಿಡಿಯೋ ಬರೀ 19 ವ್ಯೂ ಅಷ್ಟೇ ಇದೆ. ರೀಸನ್ ಗೊತ್ತಿಲ್ಲ. ದಿನ ಒಂದೇ ಥರ ವಿಡಿಯೋ ಆದರೆ ಕೂಡ ಅಡುಗೆಯಲ್ಲಿ ಚೇಂಜಸ್ ಮಾಡ್ಕೊಂಡಿರ್ತೀನಿ. ಹಾಗೆ ನಾನು ಹೇಳೋ ಅಂಥ ಟಾಪಿಕಲ್ಲಿ ಕೂಡ ಚೇಂಜಸ್ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಸ್ಟಾರ್ಟ್ ಮಾಡಿರೋದು ಬಂದು ಬೆಳಗ್ಗೆ ಪಾತ್ರೆ ಎಲ್ಲ ಹಾಗೆ ಇತ್ತು. ಫಸ್ಟು ಕುಡಿಯೋದಕ್ಕೆ ಅಂತ ನೀರಿಟ್ಬಿಟ್ಟು ಬಿಸಿನೀರು ಅಮ್ಮನಿಗೆ ಪಾತ್ರೆ ಎಲ್ಲ ಉಜ್ಜಾಕ್ಬಿಡೋಣ ಅಂತ ಹೇಳಿ ಪಾತ್ರೆ ಉಜ್ತಾ ಇದ್ದೆ. ಸೊ ಅಂಗಡಿಗೆ ನಾನೇ ಹೋಗಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ 5:15ಗೆಲ್ಲ ಎದ್ದು ಕೆಲಸನ ಸ್ಟಾರ್ಟ್ ಮಾಡಿದೆ. ಇನ್ನು ಕಸ ಗುಡಿಸ್ಕೊಂಡೆ. ಒರ್ಸೋಕ್ಕೇನು ಹೋಗಲಿಲ್ಲ. ಸ್ನಾನ ಮಾಡಿಕೊಂಡು ಹೋಟೆಲ್ ಹತ್ರ ಹೋಗಬೇಕು ಅಂತ ಹೋಗ್ಬಿಟ್ಟು ನಾನು ಬಂದಿದ್ದೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳಿ 1 ಗಂಟೆ ಆ ಮಧ್ಯೆ ಬಂದು ಅಡುಗೆ ಮಾಡೋದಕ್ಕೆ ಅಂತ ನಾನು ಕೂತ್ಕೊಂಡಿದ್ದು. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಇನ್ನೂ $40 ಅಷ್ಟೇ ಆಗಿರೋದು. ಕೆಲವೊಬ್ಬರಿಗೆ $40 ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಿದೆ ಅಂತ ಗೊತ್ತಿರೋದಿಲ್ಲ. ಸೊ ನಾನು ಇವತ್ತು ಚೆಕ್ ಮಾಡಿದ್ದ ಪ್ರಕಾರ 40.92 ನನ್ನ ಡಾಲರ್ ಕಂಪ್ಲೀಟ್ ಆಗಿರೋದು. ಅದು ನಮ್ಮ ಇಂಡಿಯನ್ ರುಪೀಸಲ್ಲಿ 3000 ಸಮಥಿಂಗ್ ಏನೋ ಬರುತ್ತೆ. 3,500 ಏನೋ ಆ ಲೆಕ್ಕಾಚಾರದಲ್ಲಿ ಬರುತ್ತೆ. ಅದು ಬಿಟ್ಟು ಜಾಸ್ತಿ ಇಲ್ಲ. ಇನ್ನು $60 ಅಂದರೆ ಈಗಿನ ಡಾಲರ್ ಲೆಕ್ಕದಲ್ಲಿ ನಮಗೆ $9,100 ಅಂದರೆ ಇನ್ನು 5,000 ನಾನು ಡಾಲರ್ ಮುಖಾಂತರವಾಗಿ ಸಂಪಾದನೆ ಮಾಡಬೇಕು. ಇನ್ನು ಮಧ್ಯಾಹ್ನ ಮನೆಗೆ ಬಂದೆ. ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದೆ. ಬರೀ ಪಪ್ಪು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ, ಟೊಮೆಟೊ, ಈರುಳ್ಳಿ ಇರಲಿಲ್ಲ ಮನೇಲಿ, ಖಾಲಿಯಾಗಿತ್ತು. ಸೊ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಟೊಮೆಟೊ ಎಲ್ಲ ಹಾಕಿ ಬೇಯೋದಕ್ಕಿಟ್ಟೆ. ಅದ್ರ ಪಡ್ಗದ ಅನ್ನ ಎಲ್ಲ ಆಗಿತ್ತು. ಇನ್ನು ನನಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ. ಬಟ್ಟೆ ಏನು ಒಗೆಯೋಕ್ಕೆ ಹೋಗಲಿಲ್ಲ ನಾನು. ಬಟ್ಟೆ ನೆಕ್ಸ್ಟ್ ದಿನ ಒಕ್ಕೊಳ್ಳೋಣ, ಇಲ್ಲ ಗುರುವಾರ ಒಕ್ಕೊಳ್ಳೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡೆ. ಪಪ್ಪು ಸಾಂಬಾರು ಆಲ್ಮೋಸ್ಟ್ ಈಸಿ. ನಾನು ಎಲ್ಲನೂ ತೋರಿಸಿದ್ದೀನಿ ನಿಮಗೆ ಬೇರೆ ವಿಡಿಯೋಸಲ್ಲಿ. ಬೇಳೆ, ಟೊಮೆಟೊ, ಈರುಳ್ಳಿ ಎಲ್ಲದನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಕೂಗಿಸ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಮತ್ತೆ ಸ್ವಲ್ಪ ಒಣಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು ಎಲ್ಲದನ್ನು ರೆಡಿ ಮಾಡಿಟ್ಕೊಂಡು ಒಗ್ಗರಣೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋದಷ್ಟೇ. ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿದ್ದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಇದು ಚಪಾತಿಗೆ, ಬರೀ ಅನ್ನಕ್ಕೆ ಎಲ್ಲದಕ್ಕೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತುಂಬ ರುಚಿಯಾಗಿರುತ್ತೆ. ಆಂಧ್ರದವರೆಲ್ಲ ಇದನ್ನ ಮಾಡ್ತಾರೆ. ಬಟ್ ನಮ್ಮ ಟೇಸ್ಟಿಗೆ ಪ್ರಕಾರವಾಗಿ ನಾನು ಒಂಚೂರು ಧನಿಯಾ ಪುಡಿ, ಒಂಚೂರು ಖಾರದ ಪುಡಿ, ಒಂಚೂರು ಸಾಂಬಾರದ ಪುಡಿ ಹಾಕಿದ್ದೆ. ಯಾಕಂದರೆ 3 ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ವ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು. ಅಡುಗೆ ಮಾಡಿಕೊಂಡು ನಾನು ಹೋಟೆಲ್ಗೆ ಹೋಗಬೇಕಾದ್ರೆ ಏನೇನು ಊಟ ತೊಗೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದು. ಅನ್ನ ಆಗಿತ್ತು, ಸಾರು ರೆಡಿ ಆಯಿತು. ಇನ್ನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು. ಯಾಕಂದರೆ ಬರೀ ಬೇಳೆ ಸಾಂಬಾರು ಅಂದರೆ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು 1-2 ಆಲೂಗಡ್ಡೆ ಕೊಯ್ದು ಇಟ್ಕೊಂಡೆ. ಅದಕ್ಕೆ ಬರೀ ಖಾರ ಪುಡಿ, ಧನಿಯಾ ಪುಡಿ, ಸಾಂಬಾರು ಪುಡಿ ಅಷ್ಟೇ, ಬೇರೆ ಏನೂ ಹಾಕಲಿಲ್ಲ. ಅದ್ರ ಜೊತೆಗೇ ಪಾತ್ರೆ ಇರೋದನ್ನೆಲ್ಲ ಹಂಗೆ ಉಜ್ಕೊಂಬಿಟ್ಟೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಊಟ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಒಂದು ಕಡೆ ಸಾಂಬಾರು, ಅನ್ನ ಮತ್ತು ಪಲ್ಯನ ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಕೂಡ ಬೇರೆಯವ್ರ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡಿನೇ ಕಲ್ತ್ಕೊಂಡಿರೋದು. ಅಷ್ಟು ಪರ್ಫೆಕ್ಟಾಗಿ ನನಗಿನ್ನೂ ಬರಲ್ಲ. ಯಾಕಂದರೆ ಮಧ್ಯೆ ನಾನು ಕೂಡ ಗ್ಯಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಕೆಲವೊಂದು ಮಿಸ್ಟೇಕ್ಸ್ ನಾನು ಮಾಡ್ತಾ ಇರ್ತೀನಿ. ಆ ಮಿಸ್ಟೇಕ್ಸ್ನ ನಾನು ತಿದ್ದುಕೊಂಡು ಹೇಗೆ ಏನು ಅಂತ ಅದನ್ನು ನೋಡ್ಕೊಂಡು
ಮಾಡ್ತಾ ಇರೋದು. ಬಟ್ ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಯಾರಿಗಾದರೂ ಕಾಣಿಸಿದ್ರೆ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಅದನ್ನ ಟ್ರೈ ಮಾಡ್ತೀನಿ. ಆ್ಯಂಡ್ ಮೀಶೋದು ನಾನೊಂದು ಪ್ರಾಡಕ್ಟ್ ಕೂಡ ತೊಗೊಂಡಿದ್ದೆ, ಅದನ್ನ ನಾನು ಲಾಸ್ಟಲ್ಲಿ ಈ ವಿಡಿಯೋದಲ್ಲೇ ಹಾಕಿರ್ತೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಜಸ್ಟ್ 185 ರುಪೀಸ್ಗೆ ಅಷ್ಟೇ ನಾನು ತೊಗೊಂಡಿದ್ದು. ಸೊ ಅದು ನಾನು ವಿಯರ್ ಮಾಡಿದಾಗ ಕೂಡ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ನಾನು 185ಗೆ ವರ್ತಬಲ್ ಅನ್ನಿಸ್ತು, ಏನು ಅಂತ ಜಾಸ್ತಿ ಏನು ಅಮೌಂಟ್ ಅನ್ನಿಸ್ಲಿಲ್ಲ. ಇನ್ನು ನೈಟು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಅನ್ನ ಸಾಂಬಾರಿತ್ತು, ಅದ್ರ ಜೊತೆಗೆ ಮತ್ತೆ ಅನ್ನ ಮಾಡೋದು ಜಾಸ್ತಿ ಉಳ್ದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನಗೂ ಅಮ್ಮಗೂ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಕಲಿಸ್ಕೊತಾ ಇದ್ದೆ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಇನ್ನು ಬಟ್ಲು ಸ್ವಲ್ಪ ಹಿಟ್ಟು ಜಾಸ್ತಿ ಆಯಿತು ಅಂದ್ಬಿಟ್ಟು ಇದ್ರ ಮೇಲೆ ಹಾಕಿ ಕಲಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಎಣ್ಣೆ ಏನೋ ಜಾಸ್ತಿ ಆಯಿತು, ಚಪಾತಿ ಒಂಚೂರು ಮುರಿಯೋಕ್ಕೆ ಸ್ಟಾರ್ಟ್ ಆಯಿತು. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು, ನೋಡ್ಕೊಂಡು ಹಿಟ್ಟು ಕಲಿಸ್ಕೊಬೇಕು. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಎಣ್ಣೆ ಜಾಸ್ತಿ ಏನಾದರೂ ಹಿಟ್ಟದು ಚಪಾತಿ ಹಿಟ್ಟಿಗೆ ಆಗಿಬಿಟ್ರೆ ಚಪಾತಿ ಜಾಸ್ತಿ ಸ್ಮೂತ್ ಬರೋದಿಲ್ಲ, ಒಂಥರ ಒಟ್ಟು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಚಪಾತಿ ಎಲ್ಲ ಮಾಡಿದ್ದಾದಮೇಲೆ ಗ್ಯಾಸೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜಿಟ್ಬಿಟ್ಟು ಮಲಗೋಣ, ಬೆಳಗ್ಗೆಗೆ ಆರಾಮಾಗಿ ಎದ್ದು ಕ್ಲೀನ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಅಂಜಿ ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ, ಸರಿಯೋ ತಪ್ಪೋ ಟ್ರೈ ಮಾಡಿ ನೋಡಿ. ಈ ಮಾತು ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿರ್ತೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಅದೇ ಟಾಪಿಕ್ ಮೇಲೆ ಕೂಡ ವಿಡಿಯೋ ಕೂಡ ಮಾಡಿದ್ದೆ ನಾನು. ಸೊ ನಾವು ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಅಂಜ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಸರಿನೋ ತಪ್ಪೋ ಅದನ್ನ ಟ್ರೈ ಮಾಡೋದಲ್ಲಿ ತಪ್ಪೇನಿಲ್ಲ ಅಲ್ವಾ. ಟ್ರೈ ಮಾಡಿ ನೋಡ್ಬಿಡೋಣ. ಅದರಲ್ಲಿ ಅಕಸ್ಮಾತಾಗಿ ಏನಾದರೂ ಸೋತ್ರೆ ಮುಂದೇನು ಮಾಡ್ಬೋದು ಅನ್ನೋದು ಯೋಚನೆ ಮಾಡ್ಬೋದು. ಗೆದ್ದರೆ ಅಂತೂ ಖಂಡಿತವಾಗ್ಲೂ ಇದಿರುತ್ತೆ. ಬಟ್ ಯಾರೂ ಅಷ್ಟೇ ಒಂದೇ ಮೆಟ್ಲಿಗೆ ಆಕಾಶ ಹೀರೋದಕ್ಕಂತೂ ಆಗೋದಿಲ್ಲ. ಒಂದೇ ಮೆಟ್ಲಿಗೇನೆ ಯಾರೂ ಗೆಲ್ಲೋದಕ್ಕಾಗೋದಿಲ್ಲ. 100 ಸತಿ ಸೋತ್ರೆ ಕೂಡ 101ನೇ ಸತಿ ಗೆಲ್ತಾರೆ. ಸೊ ಅದನ್ನು ಹಠ ಬಿಡದೆ, ಚಾಲೆಂಜ್ ಬಿಡದೆ ಮಾಡೋದೇನೆ ನಿಜವಾಗ್ಲೂ ಸಾಧನೆ ಅಂತ ಹೇಳೋದು. ಸೊ ಹೀಗೆ ಇವಾಗ ನಮಗೆ ಕೆಲವೊಂದು ವಿಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀವಿ. ನಾನೊಂದು ವಿಡಿಯೋ ನೋಡಿದೆ, ನನಗೆ ತುಂಬ ಅದು ವಿಡಿಯೋ. ಒಬ್ಬ ಮನುಷ್ಯ ಮೆಟ್ಲನ್ನ ಹತ್ತುತ್ತಾ ಇರ್ತಾನೆ, ಒಂದು 10 ಸತಿ ಹತ್ತುತ್ತಾನೆ. ಲಾಸ್ಟ್ ಇನ್ನೇನು ಮೆಟ್ಲು ಹತ್ತಿ ನಿಂತ್ಕೊಂಡೆ ಅಂದಾಗಲೂ ಬಿದ್ದೋಗ್ತಾನೆ. ಮತ್ತೆ ಸ್ಟಾರ್ಟಿಂಗಿಂದ ಹತ್ತುತ್ತಾನೆ, ಮತ್ತೆ ಬಿದ್ದೋಗ್ತಾನೆ, ಮತ್ತೆ ಸ್ಟಾರ್ಟಿಂಗಿಂದ ಮತ್ತೆ ಬಿದ್ದೋಗ್ತಾನೆ. ಲಾಸ್ಟಿಗೆ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಜಸ್ಟ್ ಹಿಂಗೆ ಕೆಳಗಡೆ ಬೀಳ್ತಾನೆ. ಅದು ಗೆದ್ದಿರೋ ಖುಷಿಗೆ ಬಿದ್ದಿರ್ಬೋದು, ಇಲ್ಲ ಸಾಧನೆ ಮಾಡೇ ಬಿಟ್ಟೆ ಅಂತ. ಅಂದರೆ ಅಷ್ಟು ಸತಿ ಸೋತ್ರೆ ಕೂಡ ಒಂದು ಸತಿ ನಾನು ಗೆಲ್ತೀನಿ ಅಂತ ಹಠ ಬಿಡದೆ ಒಂದು 10 ಸತಿ ಹತ್ತಿದಾರಲ್ವ, ಅದು ನಿಜವಾದ ಸಾಧನೆ. ಅಂದರೆ ಯಾರೇ ಆಗಿರ್ಬೋದು, ನಾವು ಏನೇ ಕೆಲಸ ಮಾಡ್ತಾ ಇರಬೇಕಾದ್ರೂ ಫಸ್ಟು ನಾವು ಅದ್ರ ಮೇಲೆ ಹೋಪ್ಸ್ ಅಂತೂ ಖಂಡಿತವಾಗ್ಲೂ ಇಟ್ಕೋಬಾರ್ದು. ಯಾಕೆ ಅದ್ರ ಮೇಲೆ ಹೋಪ್ಸ್ ಇಟ್ಕೋಬಾರ್ದು ಅಂದರೆ, ಮೊದಲನೇ ದಿನವೇ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವುದೊಂದರಲ್ಲೂ ಅಷ್ಟೇ ನನ್ನ ಪ್ರತಿಯೊಂದು ಇದರಲ್ಲೂ ನಾವು ಇದು ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಹತ್ರ ಕಾಸಿದೆ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ನಾನು ಚೆನ್ನಾಗಿ ಮಾಡೋ ಇದು ನನಗಿದೆ ಅನ್ನೋದು ನನ್ನ ಮೇಲೆ ನನಗೆ ಹೋಪ್ಸ್ ಇರುತ್ತೆ. ಬಟ್ ನಾನು ಅದನ್ನು ಮುಂದೆ ನನಗೆ ಇದರಿಂದ ಗೆಲುವು ಸಿಗುತ್ತೆ ಅನ್ನೋದು ನಾವು ಖಂಡಿತವಾಗ್ಲೂ ಅದನ್ನು ಇದು ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಅಪ್ಪನ ಮನೆ ಸೊತ್ತು ಅಲ್ಲ ಅಲ್ವಾ. ಅದು ನಾನು ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ನನಗೆ ಅದು ಸಿಕ್ಬಿಡೋದಕ್ಕೆ ಅದು ಏನಪ್ಪ ಅಂದರೆ ಲಕ್ ಅನ್ನೋದು ಇರಬೇಕು ನಮ್ಮ ಕೈಯಲ್ಲಿ. ನಮ್ಮನ್ನು ದೇವರು ಪರೀಕ್ಷೆ ಮಾಡೋದಕ್ಕೆ ಕೂಡ ಸುಮಾರು ಸತಿ ಸೋಲಿಸ್ತಾ ಇರ್ತಾನೆ, ಸುಮಾರು ಸತಿ ಸೋಲಿಸ್ತಾನೆ ನಮ್ಮನ್ನು. ಎಷ್ಟು ಸತ್ಯ ಅಂದರೆ ಇನ್ನೇನು ಗೆದ್ದೇ ಬಿಟ್ಟೆ ಅನ್ನೋ ಬೀಗೋ ಟೈಮಲ್ಲಿ ಕೂಡ ನಮಗೆ ಸೋಲು ಒಂದು ಕಾಣಿಸ್ತಾ ಇರುತ್ತೆ ಅಲ್ಲಿ. ಸೊ ಯಾವುದೇ ಕಾರಣಕ್ಕೂ ಟ್ರೈ ಮಾಡದೆ ಮಾತ್ರ ಕೂರಬಾರ್ದು. ನಾನು ಹೋದರೆ ಏನಾಗೋಗುತ್ತೋ, ಇಲ್ಲ ನಾನು ಸೋತೋಗ್ತೀನಾ, ಇಲ್ಲ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ, ಯಾಕೆ ಬೇಕು, ನಾಳೆ ದಿನ ನನ್ನ ಆಡ್ಕೊಂಡು ನಗ್ತಾರೆ, ಹಾಗೆ ಹೀಗೆ ಅಂತ ನಾವಿಷ್ಟೇ ಇದು ಮಾಡ್ಕೊಂಡು ಕೂತ್ರೆ ಕೂಡ, ನಾವೆಷ್ಟೇ ನಮ್ಮ ಒಂದು ಇದನ್ನು ನಾವು ಇದು ಮಾಡ್ಕೊಂಡು ಕೂತ್ರೆ ಕೂಡ ನಾವು ಮಾಡಿಲ್ಲ ಅಂದರೆ ಇವತ್ತಲ್ಲ ನಾಳೆ ನಾವೇ ಸಫರ್ ಆಗ್ತೀವಿ. ಅವತ್ತು ನನಗೆ ಟ್ಯಾಲೆಂಟ್ ಇತ್ತು, ಮಾಡೋ ಒಂದು ಯೋಚನೆ ಇತ್ತು, ಬಟ್ ನಾನು ಅದನ್ನು ಉಪಯೋಗಿಸ್ಕೊಂಡಿಲ್ಲ. ಇವತ್ತು ನನ್ನ ಜೊತೆ ಇರೋರೆಲ್ಲ ಏನೋ ಮಾಡಿದ್ದಾರೆ, ಬಟ್ ನಾನೇನೋ ಮಾಡಿಲ್ಲ, ವೇಸ್ಟ್ ಆಗೋದೆ ನಾನು ಅಂತ ಕುತ್ಕೊಂಡು ಕೊರಗೋದಕ್ಕಿಂತ ಮುಂದೊಂದು ದಿನ ಈ ಯೋಚನೆಗಳನ್ನೆಲ್ಲ ತೊಗೊಂಡು ಕೊರಗೋದಕ್ಕಿಂತ ಬೆಟರು ಸೋಲ್ತೀನೋ ಗೆಲ್ತೀನೋ ಗೊತ್ತಿಲ್ಲ, ಬಟ್ ಹೋಗಿ ಆ ಕೆಲಸ ಮಾಡ್ತೀನಿ. ಸೋತಿದ್ದೀನಿ ಅವತ್ತು, ಮಾಡಿದೆ, ನಾನು ಟ್ರೈ ಮಾಡಿದೆ, ಸುಮಾರು ಸತಿ ಟ್ರೈ ಮಾಡಿದೆ, ಸೋತಿದ್ದೀನಿ. ಅದರಿಂದ ಒಂದಷ್ಟು ನಾನು
ಪಾಠ ಕಲ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ಕೊಬೋದು. ಇಲ್ಲ ಯಾರಾದರೂ ನಮ್ಮಂಥವ್ರು ಸೋಲ್ತಾ ಇರ್ತಾರಲ್ಲ ಅವ್ರಿಗೆ, ಇಲ್ಲ ಈ ಥರ ಮಾಡು ನಾನು ಇದ್ರಲ್ಲಿ ಸೋತಿದ್ದೀನಿ, ಈ ಥರ ನನಗೆ ಅನುಭವ ಆಗಿದೆ ಅಂತ ಹೇಳ್ಕೊಳಕ್ಕಾದ್ರೂ ನಮಗೆ ಒಂದು ಇದಿರುತ್ತೆ. ಸೊ ಯಾರಾದರೂ ಬಂದು ನಿನ್ನ ಕೈಯಲ್ಲಿ ಏನಾಗುತ್ತೆ, ನೀನು ಏನು ಮಾಡಿದ್ಯಾ ಅಂತ ಕೇಳಿದಾಗ ಕೂಡ ಅದನ್ನು ಕೂಡ ನಾನು ಇಂಥ ಕೆಲಸ ಮಾಡಿದ್ದೆ, ಅದು ನನ್ನ ಕೈ ಹಿಡಿಯಿಲ್ಲ, ಬಟ್ ನಾನು ಮಾಡಿದ್ದೀನಿ ಅಂತ ಆದರೂ ಹೇಳ್ಕೊಬೋದು. ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ಆಗೋದೇ ಇಲ್ಲ, ನಾನು ವೇಸ್ಟು, ನಾನು ಏನಕ್ಕೂ ಲಾಯಕ್ಕಿಲ್ಲ ಅಂತ ಮಾತ್ರ ಯಾಕೆ ಕೂತ್ಕೋಬಾರ್ದು. ಮಾಡೋ ಕೆಲಸ ಮಾಡ್ತಾ ಇರಬೇಕು. ಅದು ಕೈ ಹಿಡಿಯೋದಾದರೂ ಹಿಡೀಲಿ, ಇಲ್ಲ ಹಾಗೆ ಇರಲಿ. ಬಟ್ ಸೋತಾಗ ಕಲಿಯೋ ಪಾಠಗಳಿದೆಯಲ್ಲ, ಅದು ತುಂಬ ಅಂದರೆ ತುಂಬಾ ಒಂದು ಜೀವನದಲ್ಲಿ ಯಾರು ಹೇಳ್ಕೊಡೋಕ್ಕಾಗದಿರೋಂಥ ಒಂದು ಪಾಠನ ಅದು ಹೇಳ್ಕೊಡುತ್ತೆ. ಜೀವನ ಮತ್ತು ಸೋತಾಗ ಇವೆರಡೂ ಕಲಿಸೋ ಪಾಠ ಇದೆಯಲ್ಲ, ಸ್ಕೂಲಲ್ಲಿ ಟೀಚರ್ಸ್ ಕಲ್ಸೋಕ್ಕಾಗಲ್ಲ, ಅಪ್ಪ ಅಮ್ಮ ಕಲ್ಸೋಕ್ಕಾಗೋದಿಲ್ಲ, ಜೊತೇಲಿ ಬೆಳೀತಾ ಇರಬೇಕಾದ್ರೆ ಯಾರೂ ಕಲ್ಸೋಕ್ಕಾಗೋದಿಲ್ಲ. ಇವೆರಡೂ ನಮ್ಮನ್ನು ಎಷ್ಟು ಸ್ಟ್ರಾಂಗ್ ಮಾಡುತ್ತೆ ಅಂದರೆ, ಪ್ರತಿ ಹಂತದಲ್ಲೂ ನಮ್ಮನ್ನು ಸ್ಟ್ರಾಂಗ್ ಮಾಡೋದೇ ಒಂದು ಜೀವನ ಕಲಿಸೋ ಪಾಠ, ಇನ್ನೊಂದು ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಸೋಲ್ತೀವಲ್ವ ಆಗ. ಇವೆರಡನ್ನೂ ನಾವು ಜೀವನದಲ್ಲಿ ಕಲೀಲೇಬೇಕು. ಜೀವನ ಕಲಿಸುತ್ತೆ. ಹಾಗೆ ನಾವು ಸೋತಾಗ ನಾವು ಯಾರ ಜೊತೆ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದು ಕೂಡ ಕಲಿಸ್ಕೊಡುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಎಲ್ಲಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ದರೆ ನನಗೆ ತಿಳಿಸ್ಕೊಡಿ, ನಾನು ಖಂಡಿತವಾಗ್ಲೂ ಅದನ್ನ ತಿದ್ಕೊಂಡು ಮುಂದೆ ಹೋಗ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು.